ಸಿಂಪಲ್ ಸ್ಟೆಪ್ ಅರ್ನ್ ಮನಿ. ಯೂಸ್ ದ ಪ್ರಾಡಕ್ಟ್, ಗೆಟ್ ದ ರಿಸಲ್ಟ್, ಶೇರ್ ಇಟ್ ವಿತ್ ಪೀಪಲ್. ನಾವು ಯೂಸ್ ಮಾಡ್ಬೇಕು, ರಿಸಲ್ಟ್ ತಗೋಬೇಕು, 4 ಜನಕ್ಕೆ ಹೇಳ್ಬೇಕು. ಹೇಳಿದ್ರೆ ತಾನೇ ನಮ್ಗೆ 4 ಜನಕ್ಕೆ ಹೇಳಿದ್ರೆ ಇದ್ರಲ್ಲಿ ಲಾಸ್ ಏನಿಲ್ಲ. ಇವಾಗ ನಾವು ಒಂದು ಹೋಟೆಲ್ಗೆ ಹೋಗ್ತೀವಿ ಅಂದ್ರೆ 4 ಜನಕ್ಕೆ ಹೇಳ್ತೀವಿ, ಹೇಳಿ ನಮ್ಗೆ ಏನಾದ್ರು ಬೆನಿಫಿಟ್ ಇದೆಯಾ? ಏನು ಇಲ್ಲ ಬೆನಿಫಿಟ್. ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಾವು ಅವ್ರಿಗೆ ಹೇಳ್ತೀವಿ. ನಮ್ಮ ಕಂಪ್ನಿಯಲ್ಲಿ ಹಾಗಲ್ಲ, ನಾವು ಯೂಸ್ ಮಾಡಿ 4 ಜನಕ್ಕೆ ಶೇರ್ ಮಾಡಿ ನಾವು 4 ಜನಕ್ಕೆ ಹೇಳಿದ್ರೆ ನಮ್ಗೆ ಬೆನಿಫಿಟ್ ಇದೆ. ಬನ್ನಿ ನಾನು ತಿಳಿಸ್ಕೊಡ್ತೀನಿ ನೋಡಿ. ನಮ್ಮ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತ ಫಸ್ಟ್ ರ್ಯಾಂಕ್. ನಾನು ಇಷ್ಟೊತ್ತು ಪ್ರಾಡಕ್ಟ್ ಬಗ್ಗೆ ಹೇಳಿದೆ. ಆ ಪ್ರಾಡಕ್ಟ್ ನಾನು ತಗೊಂಡು ಯೂಸ್ ಮಾಡಿದೀನಿ ಅಂದ್ರೆ 100 SP ಲಿ ಬಂದೆ, ಸೇಲ್ಸ್ ಪಾಯಿಂಟ್ಸ್ ಅಂತ. SP ಲಿ ಬಂದಿದ್ದಕ್ಕೆ SP ಲಿ ಜಾಯಿನ್ ಆದೆ. ನಾನು ಈ ಕಂಪನಿಗೆ ಬಂದು ಪ್ರಾಡಕ್ಟ್ ನ ಯೂಸ್ ಮಾಡಿದೆ. ಸರಿ, ನನ್ನ ಫ್ರೆಂಡ್ಗೆ ಒಂದ್ 3 ಜನ ಹೇಳಿದೆ. ಸತ್ತೋದಾಗ 4 ಜನ ಇರ್ತಾರೆ ಅಂದ್ರೆ ಬದುಕಿದ್ದಾಗ 3 ಜನ ಇರಲ್ವಾ ಫ್ರೆಂಡ್ಸ್? ಯಾಕಂದ್ರೆ 3 ಜನಕ್ಕೂ ಹೇಳಿದೆ. 3 ಜನಕ್ಕೂ ಹೇಳಿದಿಕ್ಕೆ ನನಗೆ ಕಂಪನಿ ಕಡೆಯಿಂದ ಮೂರು ಜನಕ್ಕೂ ಹೇಳಿದಿಕ್ಕೆ ನನಗೆ 500 ತರ 1,500 ಬಂತು. 1,500 ನನಗೆ ಫಸ್ಟ್ ರ್ಯಾಂಕ್ ಬಂತು. ಬೋನಸ್ ಅಂತ ಬೋನಸ್ ಸೇರಿಸಿ 100 ರೂಪಾಯಿ ಬೋನಸ್ ಸೇರಿಸಿ 2,500 ಬಂತು. 2,500 ಮನೆ ಏನೂ ಇಲ್ದಿರ ಮನೇಲಿದ್ದೊಳಗೆ ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡು ಹುಷಾರಿಲ್ಲ ಅಂತ 1,000 ಲಕ್ಷ ಖರ್ಚು ಮಾಡ್ಬೇಕಿತ್ತು. ಖರ್ಚು ಮಾಡೋದ್ರ ಜೊತೆಗೆ ನನಗೆ 16,000 ರಿಂದ 17,000 ರೂಪಾಯಿ ಪ್ರಾಡಕ್ಟ್ ಇನ್ವೆಸ್ಟ್ ಮಾಡಿ ನಾನು ಪ್ರಾಡಕ್ಟ್ ತಗೊಂಡು ಹುಷಾರಾಗಿ 4 ಜನಕ್ಕೆ ಹೇಳಿದ್ದಕ್ಕೋಸ್ಕರ ನನಗೆ 2,500 ಕಂಪ್ನಿ ಕೊಡ್ತು ಅಂದ್ರೆ ತುಂಬಾನೇ ಖುಷಿ ಅಲ್ವಾ ಫ್ರೆಂಡ್ಸ್? ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಏನು ಕೆಲಸ ಇರ್ಲಿಲ್ಲ, ಏನು ಇರ್ಲಿಲ್ಲ. ನಾನು ಮನೇಲಿ ಇದ್ದೊಳಗೆ ನನಗೆ 2,500 ಬಂತು. ಯಾಕಂದ್ರೆ ನಾನು ಹುಷಾರು ಮಾಡ್ಕೊಂಡೆ. ಈ ಕಡೆ ನನ್ಗೆ ಅಮೌಂಟ್ ಬಂತಂದ್ರೆ ನನ್ಗೆ ತುಂಬಾ ಖುಷಿ ಅಲ್ವಾ? ತುಂಬಾನೇ ಖುಷಿ ಆಯ್ತು ನನ್ಗೆ 2,500 ಅಮೌಂಟ್ ಬಂದಾಗ. ಇಷ್ಟು ಬಂತಲ್ಲ, ಮುಂದೆ ನಾನು ಇನ್ನೂ ಮಾಡ್ಬೇಕನ್ನೋ ಕುತೂಹಲ ಜಾಸ್ತಿ ಆಯ್ತು. ಸೊ ಅವಾಗ ನನಗೆ ನೆಕ್ಸ್ಟ್ ರ್ಯಾಂಕ್ ಬಂದೆ, ಸೆಕೆಂಡ್ ರ್ಯಾಂಕ್ಗೆ. ಅದೇ ತರ ಅವ್ರು 3 ಜನ ಬಂದವ್ರಿಗೆಲ್ಲ ನನಗ್ ಬಂದಿದೆ 2,500. ಅವ್ರಿಗೂ ಕೊಡಿಸ್ಬೇಕು ಅನ್ನೋ ಆಸೆ ನನ್ಗೂ ಇತ್ತು. ಯಾಕೆ ನಿನಗ್ ಮಾತ್ರ ಬಂದಿದೆ? ಅವ್ರಿಗೂ ಎಲ್ರಿಗೂ ಪ್ರಾಡಕ್ಟ್ ಕೊಡ್ಸಿದ್ದೆ, ಅವರು ತಗೊಂಡಿದ್ರು. ಅವರು ನನಗ್ ಬಂದಿದ್ ನೋಡಿ ನನ್ನನ್ನ ಕೂಡ ಕೇಳಿದ್ರು, ನಿನಗ್ ಬಂದಿದ್ಯಲ್ಲ ನನ್ಗೂ ಬರ್ಬೇಕಲ್ವಾ? ನನ್ಗೆ ಹೆಂಗ್ ಮಾಡ್ಬೇಕಂತ ನಾನು ಇದೇ ತರ ಅವ್ರಿಗೂ ಇದೇ ಪ್ಲಾನ್ ಹೇಳ್ಕೊಟ್ಟೆ. ನೀವು 3 ಜನ ಕೇಳಿ. ಏನು 10 ಜನ ಕೇಳ್ಬೇಕು, ಒಬ್ರೇ ಅನ್ನೋದಿಲ್ಲ. 20 ಜನ ಕೇಳ್ಬೇಕು. ಜಸ್ಟ್ ಒಂದು 3 ಜನ ಕೇಳ್ಬೋದಲ್ವಾ? ಸೊ ಹೇಳಿದಕ್ಕೆ ನಾನು ಹೇಳ್ತೀನಿ, ಅವ್ರಿಗೆ 2,500 ಬಂತು, ನನಗೆ 7,500 ಬಂತು. ಸೆಕೆಂಡ್ ರ್ಯಾಂಕ್ ಕಂಪ್ಲೀಟ್ ಆಯ್ತು. ತುಂಬಾನೇ ಖುಷಿ ಆಗುತ್ತೆ ಫ್ರೆಂಡ್. ಯಾಕಂದ್ರೆ ನಾನು ಮನೇಲಿದ್ದೆ, ಯಾವ ಕೆಲಸ ಇಲ್ಲ, ಕಾರ್ಯ ಇಲ್ಲ, ಏನಿಲ್ಲ. ಏನು ಇಲ್ಲದೆ ಇರುವಾಗ ಸ್ಕೂಲ್ ಕರ್ಕೊಂಡು ಹೋಗಿ ಮನೆಗ್ ಬಿಡ್ಬೇಕು, ಮಕ್ಳನ್ನ ಸ್ಕೂಲ್ ಬಿಡ್ಬೇಕು, ಮನೆಗ್ ಬರ್ಬೇಕು. ಯಾವ ಕೆಲಸ ಇಲ್ದಿರ ಇದ್ದೊಳಗೆ ಇವತ್ತು ನನಗೆ 2,500, 7,500, 10,000 2 ವಾರಕ್ಕೇನೆ 10,000 ಯಾರು ಕೊಡ್ತಾರೆ? ಇವತ್ತು ಕೆಲ್ಸಕ್ಕೆ ಹೋಗ್ತೀವಿ ಅಂದ್ರೆ ತಿಂಗಳೆಲ್ಲ ಹೋಗ್ಬೇಕು 10,000. ನಾವು ವಾರಕ್ಕೆ 2,500, 7,500. ಎಷ್ಟು ಖುಷಿ ಅಲ್ಲ ಈ ಅಮೌಂಟ್ ತಗೊಳಕ್ಕೆ. ನೆಕ್ಸ್ಟ್ ಬಂದ್ರೆ ಥರ್ಡ್ ರ್ಯಾಂಕ್ ಬಂದ್ರೆ ತುಂಬಾನೇ ಖುಷಿ ಆಗುತ್ತೆ. ಥರ್ಡ್ ರ್ಯಾಂಕ್ ಅಲ್ಲಿ ಒಂದ್ ನಿಮಿಷ, ಇನ್ನು ಇನ್ಸೆಂಟಿವ್ ಬಂದು 6,000, ಬೋನಸ್ ಬಂದು 9,000, ಟೋಟಲ್ ಇನ್ಕಮ್ 15,000. 15,000 ತಗೊಳಕ್ಕೆ ತುಂಬಾನೇ ಖುಷಿ ಆಗತ್ತೆ ಫ್ರೆಂಡ್ಸ್. ಯಾಕಂದ್ರೆ ಮನೇಲಿ ಇದ್ಕೊಂಡು ಈ ಅಮೌಂಟ್ ಬರ್ಬೇಕಂದ್ರೆ ಖುಷಿ ಅಲ್ವಾ? ನೆಕ್ಸ್ಟ್ ಫೋರ್ತ್ ರ್ಯಾಂಕ್ ಬಂದ್ರೆ ಇನ್ಸೆಂಟಿವ್ ಬಂದು 12,000, ಬೋನಸ್ ಬಂದು 20,000, ಟೋಟಲ್ ಇನ್ಕಮ್ 32,000. 32,000 ತಗೋಬೇಕಂದ್ರೆ ತುಂಬಾನೇ ಖುಷಿ ಅಲ್ವಾ ಫ್ರೆಂಡ್ಸ್? ಯಾಕಂದ್ರೆ ನಾನು ಮನೇಲಿ ಇದ್ದೊಳಗೆ ಇಷ್ಟು ಇನ್ಕಮ್ ಬಂದಿದೆ. ಫಿಫ್ತ್ ರ್ಯಾಂಕ್ ಅಲ್ಲಿ ಇನ್ಸೆಂಟಿವ್ ಬಂದು 24,000, ಬೋನಸ್ ಬಂದು 45,000, ಟೋಟಲ್ ಇನ್ಕಮ್ 69,000. 69,000 ದುಡ್ಡು ತಗೊಂಡಿದ್ದು ಆಯ್ತು, ಈ ರ್ಯಾಂಕ್ ಕೂಡ ಕಂಪ್ಲೀಟ್ ಆಗಿದ್ದು ಆಯ್ತು. ತುಂಬಾನೇ ಖುಷಿ ಆಗುತ್ತೆ. ಈ ರ್ಯಾಂಕ್ ಎಷ್ಟು ಬೇಗ ಕಂಪ್ಲೀಟ್ ಮಾಡ್ತೀನಿ ಅಂತ ತುಂಬಾನೇ ಆಸೆ ಇತ್ತು. ಈ ರ್ಯಾಂಕ್ ಕೂಡ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಬಂದ್ರೆ ಸಿಕ್ಸ್ತ್ ರ್ಯಾಂಕ್ ಅಲ್ಲಿ ಇನ್ಸೆಂಟಿವ್ ಬಂದು 60,000, ಬೋನಸ್ ಬಂದು 1,5 ಲಕ್ಷ, ಟೋಟಲ್ ಇನ್ಕಮ್ 2,10,000. ಅದ್ರ ಜೊತೆಗೆ ಥೈಲ್ಯಾಂಡ್ ಟ್ರಿಪ್ ಸೆಲ್ಫ್. ತುಂಬಾನೇ ಖುಷಿ ಆಗತ್ತೆ. ಇನ್ನೇನ್ ಕೆಲವೇ ದಿನದಲ್ಲಿ ನಂದು ಕೂಡ ಈ ರ್ಯಾಂಕ್ ಕಂಪ್ಲೀಟ್ ಮಾಡ್ತೀನಿ. ಯಾಕಂದ್ರೆ ತುಂಬಾ ಖುಷಿ ಆಗತ್ತೆ. ನನ್ಗೂ ತುಂಬಾ ಆಸೆ ಇದೆ ಬ್ಯಾಂಕಾಕ್ ಹೋಗ್ಬೇಕು ಅಂತ. ನೆಕ್ಸ್ಟ್ ಬಂದ್ರೆ ಸೆವೆಂತ್ ರ್ಯಾಂಕ್ ಅಲ್ಲಿ ಇನ್ಸೆಂಟಿವ್ ಬಂದು 1,20,000, ಬೋನಸ್ ಬಂದು 2,30,000, ಟೋಟಲ್ ಇನ್ಕಮ್ 3,5 ಲಕ್ಷ ಫ್ರೆಂಡ್ಸ್. ಮನೇಲಿ ಇದ್ದೊಳಗೆ 3,5 ಲಕ್ಷ ಬಂದ್ರೆ ಖುಷಿ ಅಲ್ವಾ? ತುಂಬಾನೇ ಖುಷಿ ಆಗ್ತಿದೆ. ಹಾಗೆ ನೆಕ್ಸ್ಟ್ ಏಯ್ತ್ ರ್ಯಾಂಕ್ ಬಂದ್ರೆ ಇನ್ಸೆಂಟಿವ್ ಬಂದು 2,40,000, ಬೋನಸ್ ಬಂದು 3,60,000, ಟೋಟಲ್ ಇನ್ಕಮ್ 6 ಲಕ್ಷ. 6 ಲಕ್ಷ ದುಡ್ಡು ಬಂದ್ರೆ ಎಷ್ಟು ಖುಷಿ ಆಗಿರುತ್ತಲ್ಲ. ಇವಾಗ ನೆಕ್ಸ್ಟ್ ಲಾಸ್ಟ್ ಥೈಲ್ಯಾಂಡ್ ಟ್ರಿಪ್ ಅಲ್ಲಿ ಸೆಲ್ಫ್ ಒಬ್ಳೆ ಹೋಗ್ ಬಂದೆ. ಇವಾಗ ನಮ್ಮ MD ಸರ್ ಒಬ್ರೇ ಹೋಗ್ ಬಂದಿದ್ದೀರಾ, ನೆಕ್ಸ್ಟ್ ನೀವು ಫ್ಯಾಮಿಲಿ ಹೋಗಿ ಅಂತ ಶ್ರೀಲಂಕಾ ಟ್ರಿಪ್ ಬಿಟ್ಟಿದ್ದಾರೆ. ಫ್ಯಾಮಿಲಿ ಹೋಗಕ್ಕೆ ತುಂಬಾನೇ ಖುಷಿ ಆಗುತ್ತೆ. 6 ಲಕ್ಷ ದುಡ್ಡು ತಗೊಂಡು ಫ್ಯಾಮಿಲಿ ಕರ್ಕೊಂಡು ಹೋಗೋದಂದ್ರೆ ಏನು ಸುಮ್ನೆನಾ?
ಫ್ಯಾಮಿಲಿ ಹೋಗ್ಬೇಕಾದ್ರೆ ಧರ್ಮಸ್ಥಳಕ್ಕೆ ಹೋಗಕ್ಕೆ ಕಷ್ಟ. ಅಯ್ಯೋ ಮನೆಯವ್ರೆಲ್ರು ಹೋಗ್ಬೇಕಾ, ಒಬ್ರೋಗಣ ಇಬ್ರೋಗಣ ಅಂತೀವಿ. ಅಂದ್ರೆ ಒಬ್ರೋಗಣ ಇಬ್ರೋಗಣ ಅನ್ನೋ ಸೀನೇ ಇಲ್ಲ. ಇದ್ರಲ್ಲಿ 4 ಜನ ಹೋಗ್ಲೇಬೇಕು. ತುಂಬಾನೇ ಖುಷಿ ಆಗುತ್ತೆ ಈ ರ್ಯಾಂಕ್ ಬಂದ್ರೆ. ನೆಕ್ಸ್ಟ್ 9th ರ್ಯಾಂಕ್, ಪ್ರೆಸಿಡೆಂಟ್ ರ್ಯಾಂಕ್. 9th ರ್ಯಾಂಕ್ ಅಲ್ಲಿ ಇನ್ಸೆಂಟಿವ್ ಬಂದು 4,80,000, ಬೋನಸ್ ಬಂದು 8,20,000, ಟೋಟಲ್ ಇನ್ಕಮ್ 13 ಲಕ್ಷ. 13 ಲಕ್ಷ ತುಂಬಾನೇ ಖುಷಿ ಆಗುತ್ತೆ. ನಾನು ಒಬ್ಳೆ ಹೋಗ್ ಬಂದೆ, ಫ್ಯಾಮಿಲಿ ಕರ್ಕೊಂಡು ಹೋಗ್ ಬಂದೆ. ಇವಾಗ ದುಬೈ ಟ್ರಿಪ್ ಕಪಲ್ಸ್ ಒಬ್ಳೆ ಹೋಗ್ ಬಂದಿದೀನಿ, ಗಂಡ ಮಕ್ಳುನು ಕರ್ಕೊಂಡು ಹೋಗ್ ಬಂದಿದೀನಿ. ಇವಾಗ ನೆಕ್ಸ್ಟ್ ನಮ್ MD ಸರ್ ಗಂಡ ಹೆಂಡತಿ ಇಬ್ರೇ ಬನ್ನಿ ಅಂತ ಬಿಟ್ಟಿದ್ದಾರೆ. ತುಂಬಾನೇ ಖುಷಿ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್. ಯಾಕಂದ್ರೆ 13 ಲಕ್ಷ ದುಡ್ಡು ತಗೊಂಡು ದುಬೈ ಟ್ರಿಪ್ ಅಂದ್ರೆ ನೀನು ಸುಮ್ನೆನಾ? ಇಲ್ಲಿರೋ ಕಾಶಿಗೆ ಹೋಗ್ ಬರಕ್ಕಾಗಲ್ಲ, ಹತ್ರದಲ್ಲಿ ಇರೋದಕ್ಕೆ. ಇನ್ನ ದುಬೈ ಹೋಗ್ಬೇಕಂದ್ರೆ ಎಷ್ಟು ಖುಷಿ ಅಲ್ವಾ? ಹಾಗೆ ನೆಕ್ಸ್ಟ್ ಬಂದ್ರೆ 10th ರ್ಯಾಂಕ್, ಡೈಮಂಡ್ ರ್ಯಾಂಕ್. ಈ ರ್ಯಾಂಕ್ಗೆ ಎಷ್ಟು ಬೇಗ ಮಾಡ್ತೀವಿ, ರ್ಯಾಂಕ್ಗೆ ಎಷ್ಟು ಬೇಗ ಬರ್ತೀನಿ ಅಂತ ತುಂಬಾ ಕಾತುರದಲ್ಲಿ ಕಾಯ್ತಾ ಇದ್ದೀನಿ. ಇನ್ಸೆಂಟಿವ್ ಬಂದು 9,60,000, ಬೋನಸ್ ಬಂದು 12,40,000, ಟೋಟಲ್ ಇನ್ಕಮ್ 22 ಲಕ್ಷ. 22 ಲಕ್ಷ ಒಂದು ಚೆಕ್ ಬಂದ್ರೆ ಎಷ್ಟು ಖುಷಿ ಅಲ್ವಾ ಫ್ರೆಂಡ್? ನನಗಂತೂ ತುಂಬಾನೇ ಖುಷಿ ಆಗಿದೆ. ಡೈಮಂಡ್ ರ್ಯಾಂಕ್ ಬರ್ಲೇಬೇಕು ಅಂತ ಹಗಲು ರಾತ್ರಿ ಕಷ್ಟ ಪಡ್ತಾ ಇದೀವಿ. ಕಷ್ಟ ಪಟ್ಟಿದ್ದಕ್ಕೂ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಇವತ್ತು ಕೂಡ ಫೀಲ್ಡ್ ಅಲ್ಲಿ ಇದೀವಿ, ಮನೆಗೆ ಹೋಗಿಲ್ಲ. ಹಾಗೆ ಮಲೇಷಿಯಾ ಟ್ರಿಪ್ ಸೆಲ್ಫ್ ಒಬ್ಳೆ ಹೋಗ್ ಬಂದೆ. ನನ್ಗ ಯಜಮಾನ್ರು ಕರ್ಕೊಂಡು, ನಮ್ಮ ಮಕ್ಳು ಕರ್ಕೊಂಡು ಹೋಗ್ ಬಂದಿದ್ದಾಯ್ತು, ಗಂಡ ಹೆಂಡತಿ ಇಬ್ರೇ ಹೋಗ್ ಬಂದಿದ್ದಾಯ್ತು. ಇದು ಮಲೇಷಿಯಾ ಟ್ರಿಪ್ ಸೆಲ್ಫ್ ಒಬ್ಳೆ ಹೋಗ್ಬೇಕಲ್ವಾ? ತುಂಬಾ ಖುಷಿ ಆಗತ್ತೆ ಫ್ರೆಂಡ್ಸ್. ಈ ರ್ಯಾಂಕ್ ಅಲ್ಲಿ ಬರ್ಬೇಕಂದ್ರೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗತ್ತೆ. ಡೈಮಂಡ್ ರ್ಯಾಂಕ್ ಯಾರೆಲ್ಲ ಕಾಯ್ತಾ ಇದ್ದೀರಾ ಗೊತ್ತಿಲ್ಲ, ಆದ್ರೆ ನಾನ್ ಮಾತ್ರ ಯಾವಾಗ ಈ ರ್ಯಾಂಕ್ ಬರ್ತೀನಿ ಅಂತ ಕಾಯ್ತಾ ಇದ್ದೀನಿ. ಈ ಪ್ಲಾಟ್ಫಾರ್ಮ್ ಮಾಡ್ಕೊಟ್ಟಿರೋಂತ ನಮ್ಮ MD ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ ಯು ಸೋ ಮಚ್ MD ಸರ್. ಇಷ್ಟೊತ್ತು ನನ್ನ ಮಾತನ್ನ ಕೇಳ್ಕೊಂಡಿದ್ದೀರಾ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಕೇಶವ್ ಸರ್. ಸೊ ಹಾಗೆ ಅತ್ಯಂತ ಹೆಚ್ಚಾಗಿ ಸಿಕ್ಕಿರ್ತಕ್ಕಂತ ಒಂದು ಗ್ರೇಟ್ ಅಂದ್ರೆ ನಮ್ಮಗಳ ನಿಮ್ಮಗಳ ಎಲ್ಲ ರ್ಯಾಂಕ್ ಅಚೀವ್ಮೆಂಟ್ ಮಾಡಲಿಕ್ಕೆ ಸಿಕ್ಕಿರ್ತಕ್ಕಂತ ಒಂದು ಬೆಸ್ಟ್ ಫೌಂಡೇಶನ್ ಇರಬಹುದು. ಸೊ ಹಾಗಾಗಿ ದಯವಿಟ್ಟು ಗಮನಿಸ್ಕೊಳ್ಳಿ, ನಿಮ್ಮ ಕೆಳಗಡೆ 10 ಜನನ್ನ ಫಸ್ಟ್ ವಿನ್ ಮಾಡಿ. ನಿಮ್ಮ ಕೆಳಗೆ ಫಸ್ಟ್ 10 ಜನ ವಿನ್ ಮಾಡಿದಾಗ ಆ ಕಡೆ ಹೆಚ್ಚು ಕಮ್ಮಿ 30, ಈ ಕಡೆ 30, 60 ಅಡಿ ಬಂದಾಗ ಈಕ್ವೆಂಟ್ ಆದಾಗ ಹೆಚ್ಚು ಕಮ್ಮಿ ನಿಮ್ಗೆ ಮ್ಯಾಚಿಂಗ್ ಆಗಿ ಒಂದು 30,000 ಬರುತ್ತೆ. ಅಕಸ್ಮಾತ್ ಒಂದ್ ಸೈಡ್ ಓಡಿದೆ, ಒಂದ್ ಸೈಡ್ ಓಡಿದಾಗ ಅಕಸ್ಮಾತ್ ಈ ಕಡೆ ಸೈಡ್ ಹಿಂಗ್ ಹೊಡೆದ ಅಂದ್ರೆ ನೀವು ಅದು ಡಬಲ್ ಇನ್ಕಮ್ ಬರುತ್ತೆ. ಅದ್ರಲ್ಲಿ ಫಸ್ಟ್ ಆಗಂತ ವ್ಯಕ್ತಿಗಳಿಗೆ 60,000 ರೂಪಾಯಿ ಬರುತ್ತೆ. ಸೊ ಸ್ಪಾನ್ಸರ್ ಇನ್ಕಮ್ ಅಂತ ಅವೆಲ್ಲ ಶೇರಿಂಗ್ ಆದಾಗ ನಿಮ್ಗೆ ತುಂಬಾ ಇನ್ಕಮ್ ಬರುತ್ತೆ. ಜೊತೆಗೆ ರ್ಯಾಂಕ್ ಅಚೀವ್ಮೆಂಟ್ ಆದಾಗ ಎಷ್ಟೋ ಜನಗಳ ರ್ಯಾಂಕ್ ಅಚೀವ್ಮೆಂಟ್ ಆಗುತ್ತೆ. ರ್ಯಾಂಕ್ ಅಚೀವ್ಮೆಂಟ್ ಆದಾಗ ಅವ್ರಿಗೆ ತುಂಬಾ ಖುಷಿಯಾದ ವಾತಾವರಣ ಬರುತ್ತೆ. ಯಾಕೆಂದ್ರೆ ವರ್ಷಗಟ್ಲೆ, 6 ತಿಂಗಳಗಟ್ಲೆ, 3 ತಿಂಗಳಗಟ್ಲೆ ತುಂಬಾ ಜನಕ್ಕೆ ದುಡ್ಡು ಬಂದಿರಲ್ಲ. ಲಮ್ ಸಮಯ ಈ ತರ ದುಡ್ಡು ಬಂದಾಗ ತುಂಬಾ ಖುಷಿ ಪಡ್ತಾರೆ ಮನೆಯಲ್ಲಿ. ಸೊ ಏನು ವಾರ ಹೋಗ್ತಿದ್ದೆ, ಹಿಂಗಾಗಂಟೆ ಹೋಗ್ತಿದ್ದೆ ನಾನ ಅಂತ ಅಂದಾಗ ನೋಡ್ರಿ ನನಗೆ ಅಮೌಂಟ್ ಬಂತು ತೋರಿಸಿದಾಗ ಖುಷಿ ಪಡ್ತಾರೆ. ಹೌದಮ್ಮ ಹೋಗ್ತದೆ ಅಂದು ನಿಮ್ಮನ್ನ ಖುಷಿ ಮಾಡಿ ಕಳ್ಸ್ಕೊಡ್ತಾರೆ. ಸೊ ಹಾಗಾಗಿ ದಯವಿಟ್ಟು ಇದ್ರ ಕಡೆ ಹೆಚ್ಚಿನ ಗಮನ ಕೊಡಿ. ಮತ್ತೆ ಜೊತೆಗೆ ನಿಮ್ಗೆ ಯಾವ ರ್ಯಾಂಕ್ ಆಗ್ಬೇಕು ಡಿಸೆಂಬರ್ ಹೊತ್ತಿಗೆ ಅಂತ ನೀವು ಫಸ್ಟ್ ನಿಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಡಿ. ನನ್ ರ್ಯಾಂಕ್ ಅಚೀವ್ಮೆಂಟ್ ಆಗ್ಬೇಕಾದ್ರೆ ನಿಮ್ಮ ಪ್ರೊಫೆಸರ್ ಕುತ್ಕೊಬಿಟ್ಟು, ಸರ್ ನನ್ ರ್ಯಾಂಕ್ ಆಗ್ಬೇಕು ಅಂದ್ರೆ ಈಗ ಒಂದು ಕೊಟ್ಟಿರೋಂತ ಆಫರ್ ನಾನು ವಿನ್ ಮಾಡ್ಕೊಂಡ್ರೆ ಆಗತ್ತೆ ಅಂದಾಗ ಅವ್ರು ಒಂದು ರೂಟ್ ಮ್ಯಾಪ್ ಹಾಕೊಡ್ತಾರೆ. ಆ ರೂಟ್ ಮ್ಯಾಪ್ ಪ್ರಕಾರನೇ ಒಂದು ಕೆಲಸ ಮಾಡಿದ್ರೆ 100% ವಿನ್ ಮಾಡ್ಬೋದು. ನಾನು ಒಬ್ಬ ಅಷ್ಟೊಂದು ಅಡಿ ಹೊಡಿಬೇಕಾ, ನಾನು 20 ಹೊಡಿಬೇಕಾ, 30 ಹೊಡಿಬೇಕಂತ ನೀವು ಅಂದ್ಕೊಂಡ್ರೆ ಅದು ಸಾಧ್ಯತೆ ಇಲ್ಲ. ಅದನ್ನ ಹಂಚಿಕೆ ಮಾಡ್ಬೇಕು ನಿಮ್ ಟೀಮ್ ಅಲ್ಲಿ. 10 ಜನಕ್ಕೆ ಎಕ್ಸಾಂಪಲ್ ಈಗ ಯಾರೋ ಒಂದು ಅನ್ಕೊಳ್ಳೋದು. ಎಕ್ಸಾಂಪಲ್ ಈಗ ಯಾರು ತೊಗೊಳೋಣ, ಲಕ್ಷ್ಮಿ ಮೇಡಮ್ ತೊಗೊಳೋಣ. ಲಕ್ಷ್ಮಿ ಮೇಡಮ್ ಎಕ್ಸಾಂಪಲ್ ಲೆಫ್ಟಿಗೆ ಒಂದು 30 ಬೇಕು, ರೈಟಿಗೆ ಒಂದು 20 ಬೇಕು ಅನ್ಕೊಳ್ಳೋಣ. ಆಗ ಅವ್ರು ಚೂಸ್ ಮಾಡ್ಬೇಕು. ಲೆಫ್ಟಿಗೆ 10 ಜನ ವಿನ್ ಮಾಡಿದ್ರೆ ಸಾಕು, ಅವರು ಲೆಫ್ಟ್ ಅಲ್ಲಿ 10 ಜನ ವಿನ್ ಮಾಡಿದ್ರೆ ಸಾಕು. ಗೋವಾ ಟ್ರಿಪ್ ಅನ್ನ ಅವರು ಆಲ್ರೆಡಿ ಆ ರ್ಯಾಂಕ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. ರೈಟ್ 20 ಜನ ಬೇಕು ಅಂದಾಗ ಮೋಸ್ಟ್ ಆಫ್ ಆಲ್ ಒಂದು 15 ಜನ ವಿನ್ ಮಾಡಿದ್ರೆ ಸಾಕು. ಸೊ ಅಲ್ಲ ಸಾರಿ, ಒಂದು 8 ರಿಂದ 9 ಜನ ವಿನ್ ಮಾಡಿದ್ರೆ ಸಾಕು, ಹೆಚ್ಚು ಕಮ್ಮಿ ಅವ್ರು ವಿನ್ ಆಗ್ಬಿಡ್ತಾರೆ. ಸೊ ಹಾಗಾಗಿ ಇಲ್ಲೂ ಅಷ್ಟೇನೆ ನೀವು ಈ ಒಂದು ರ್ಯಾಂಕ್ ಗೆ ಫೋಕಸ್ ಮಾಡಿ 100% ಗೆಲ್ಬಹುದು. ನೀವು ಗೆಲ್ಲೋದೊಟ್ಟಿಗೆ ಹೊಸಬ್ರು ಗೆಲ್ಸಿದಾಗ ಹೊಸಬ್ರು ಆ ಒಂದು ಅಟ್ಮಾಸ್ಫಿಯರ್ ಹೋಗಿ ಎಂಜಾಯ್ ಮಾಡ್ಕೊಂಡು ಖುಷಿಯಿಂದ ವಾಪಸ್ ಬಂದಾಗ ಇನ್ನು ಯಾರೇ ಆಫರ್ ಕೊಟ್ಟು ಓಡಾಯಿಸಕ್ ಬಿಡ್ತಾರೆ. ಸೊ ಇದು ಹ್ಯಾಬಿಟ್ ಮಾಡ್ಬೇಕು ಅವ್ರಿಗೆ. ಹೊಸಬರುಗಳಿಗೆ ಹ್ಯಾಬಿಟ್ ಮಾಡಿದಾಗ ಎಂತದೇ ಆಫರ್ ಕೊಟ್ರು ಸರ್ ನಾ ಫಸ್ಟ್ ಮಾಡ್ತೀನಿ ಅಂತ ಶುರು ಮಾಡ್ತಾರೆ. ಹಾಗಾಗಿ ದಯವಿಟ್ಟು ಕಲ್ಚರ್ ತಗೊಳ್ಳಿ, ಹ್ಯಾಬಿಟ್ ತಗೊಳ್ಳಿ, ದಯವಿಟ್ಟು ಸೀರಿಯಸ್ ತಗೊಳ್ಳಿ. ಖಂಡಿತವಾಗ್ಲು ಇಲ್ಲಿ ಒಂದು ಹೈಯೆಸ್ಟ್ ಅಚೀವರ್ಸ್ ಅನ್ನ ಮಾಡ್ಕೊಂಡು ಒಂದ್ಸಲ ಗೋವಾದಲ್ಲಿ ಹೋಗಿ ಬಂದಾಗ ಹೊಸ ವರ್ಷದಲ್ಲಿ ಹೇಗಿರುತ್ತೆ ಅಲ್ವಾ?